ಅಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದ್ದಾರೆ. ಆಶ್ಚರ್ಯ ಆಗುತ್ತೆ ಮಾನ್ಯ ಸಭಾಪತಿಗಳೇ, ಇದು ಹಗಲ್ ದರೋಡೆನಾ ಅಥವಾ ರಾತ್ರಿ ದರೋಡೆನಾ ಅಥವಾ ಕ್ಯಾಬಿನೆಟ್ ದರೋಡೆನಾ ಅಂತ ಅರ್ಥ ಆಗಲ್ಲ. ಮಾನ್ಯ ಸಭಾಪತಿಗಳೇ, ನಾನು ಕೇಳಿದ್ದೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಭವನಕ್ಕೆ ಎಲ್ಲೆಲ್ಲಿ ನೀವು CA ನಿವೇಶನವನ್ನು ತೊಗೊಂಡಿದ್ದೀರಾ ಮತ್ತು ಯಾವ ಮೌಲ್ಯಕ್ಕೆ ನೀವು ತೊಗೊಂಡಿದ್ದೀರಾ ಅಂತ. ನಾನು ಅಂದ್ಕೊಂಡೆ ಅಲ್ಲಿ ಇಲ್ಲಿ ಪೇಪರಲ್ಲಿ ಓದಿದಾಗ ನಮ್ಮ ವಿರೋಧ ಪಕ್ಷದ ನಾಯಕರು ಒಂದು ಕಡೆ ಉಲ್ಲೇಖನೂ ಕೂಡ ಮಾಡಿದರು. ಅದನ್ನೆಲ್ಲ ನೋಡಿದಾಗ ಒಂದು 10 ಕಡೆ ತೊಗೊಂಡಿರ್ಬೋದು ಅಂತ. ಒಟ್ಟು ಸರ್ಕಾರದ ಉತ್ತರದಲ್ಲಿ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಿಂದ ಬಂದಿರುವಂಥ ಉತ್ತರದಲ್ಲಿ ಬಾಗಲಕೋಟೆ, ಧಾರವಾಡ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಕೊಪ್ಪಳ, ಮಂಡ್ಯ, ಚನ್ನರಾಯಪಟ್ಟಣ, ಬಾದಾಮಿ, ಮಾನ್ಯ ಸಭಾಪತಿಗಳೇ ಒಂದೇ ಆರ್ಡ್ರಲ್ಲಿ 6 ಕಡೆ, ಇನ್ನೊಂದು ಆರ್ಡ್ರಲ್ಲಿ 7 ಕಡೆ, ಇನ್ನೊಂದು ತುಮಕೂರಿಂದು ನಾನು ಉಲ್ಲೇಖ ಮಾಡಲೇಬೇಕು ಮಾನ್ಯ ಸಭಾಪತಿಗಳೇ. 1,70,00,000 ಅದರದ್ದು CA ನಿವೇಶನದ ದರ 1 ಎಕರೆಗೆ. 5%ಗೆ ಗೈಡೆನ್ಸ್ ವ್ಯಾಲ್ಯೂ, SR ವ್ಯಾಲ್ಯೂ. ಯಾಕೆ ಅಂದರೆ ಮಾನ್ಯ ಸಭಾಪತಿಗಳೇ, ನೀವೇ ನನಗೆ ಅವಕಾಶ ಕೊಟ್ಟಿದ್ರಿ ಹಿಂದೆ CA ಸೈಟ್ಗಳ ಒಂದು ಚರ್ಚೆ ಬಂದಾಗ ನೀವೇ ಅವಕಾಶ ಕೊಟ್ಟಿದ್ರಿ. ಏನಂದ್ರೆ ಈ CA ಸೈಟ್ಗಳು ಇವತ್ತಿನ SR ವ್ಯಾಲಿಗೆ ತಗೊಂಡು 30 ವರ್ಷ ಲೀಸಿಗೆ ಹೆಂಗ್ ಕೊಡ್ತೀರಾ ಅಂತ ನಾ ಕೇಳಿದ್ದೆ. SR ವ್ಯಾಲಿಗೆ ತಗೊಂಡಾಗಿದೆ, ನೀವು ಕೊಟ್ಟಾಗಿದೆ, ನೀವು ಅದನ್ನ ಹೆಂಗೆ ನೀವು 30 ವರ್ಷಕ್ಕೆ ಲೀಸಿಗೆ ಕೊಡ್ತೀರಾ, ಮತ್ತೆ ಇನ್ನೊಂದ್ಸಲ ಯಾಕೆ ರಿನ್ಯೂ ಮಾಡ್ಕೊಂತೀರಾ ಅಂತ ಕೇಳಿದ್ದೆ. ಅವಾಗ್ಲೂ ಉತ್ತರ ಏನು, ಎಲ್ಲರಿಗೂ ಇಡೀ ಸದನ ಅದ್ರೊಳಗೆ ಚರ್ಚೆ ಮಾಡಿತ್ತು. ಅವಾಗ್ಲೂ ಬಂಡತನದ ಆನ್ಸರ್ ಬಂದಿತ್ತು ನಮಗೆ. ಈಗ ಒಂದೇ ಆರ್ಡರ್ನಲ್ಲಿ 6 ಕಡೆ 7 ಕಡೆ 5%ಗೆ 1,70,00,000ಕ್ಕೆ 5%, 8.5 ಲಕ್ಷ, 8.5 ಲಕ್ಷಕ್ಕೆ ಒಂದೊಂದು ಒಂದೊಂದು ಎಕರೆ ಜಾಗವನ್ನ ಕಾಂಗ್ರೆಸ್ ಭವನಕ್ಕೆ ಕೊಟ್ಟಿರುವಂತದ್ದು. ಇದು ಆನ್ಸರ್ ಅದನ್ನೇ ಕೇಳಿ, ಅದು ಯಾವ ಆಧಾರದ ಮೇಲೆ ನೀವು 5%ಗೆ ತಗೊಂಡಿದ್ದೀರಾ? ನಾನು ಮತ್ತೆ ಆಮೇಲೆ ಸುರೇಶ್. ಮಾನ್ಯ ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಕಾಂಗ್ರೆಸ್ ಕಚೇರಿಗಳಿಗೆ ಸಭಾಪತಿಗಳೇ ಎಷ್ಟು ಜಾಗಗಳನ್ನು ಕೊಟ್ಟಿದ್ದೀರಿ ಅಂತ ಕೇಳಿದರು ಸಭಾಧ್ಯಕ್ಷರೇ. ಅದಕ್ಕೆ ಅವಾಗೆಲ್ಲ ಉತ್ತರ ಅವರೇನೇ ಹೇಳಿದರು ಸಭಾಧ್ಯಕ್ಷರೇ. ರಾಜ್ಯದಲ್ಲಿ ಕಾಂಗ್ರೆಸ್ ಕಚೇರಿಗಳಿಗೆ ಅನುಬಂಧ 1ರಲ್ಲಿ ಆನ್ಸರ್ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ. ಎಷ್ಟು ಸೆಟ್ಟಿಗೆ ಕೊಟ್ಟಿದ್ದೀವಿ? ಚೀಟಿ ಕೊಟ್ಟಿಲ್ಲ ಸರ್, ಕ್ಯಾಬಿನೆಟ್ ಡಿಸಿಷನ್ ಸಭಾಧ್ಯಕ್ಷರೇ. ಮತ್ತು ಇದರಲ್ಲಿ ತುಮಕೂರು, ಚಾಮರಾಜನಗರ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಭಾಪತಿಗಳೇ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಇದರಲ್ಲಿ ಕೊಟ್ಟಿದ್ರ ಅಂತ ಕ್ವಶನ್ ಕೇಳಿದ್ರು ಸಭಾಧ್ಯಕ್ಷ. ಅದೇ ತುಮಕೂರಲ್ಲಿ ಮಾತ್ರ ತಗೊಂಡಿರೋದು ಸಭಾಧ್ಯಕ್ಷ. ಇನ್ನು ಉಳಿದಂಗೆ ಚಾಮರಾಜನಗರ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಯಾವುದೇ ನಾಗರಿಕ ಸೌಲಭ್ಯ ನಿವೇಶನ ಕೊಟ್ಟಿಲ್ಲ ಸಭಾಧ್ಯಕ್ಷ. ತುಮಕೂರಲ್ಲಿ ಒಂದು ಕೊಟ್ಟಿದ್ವಿ. ಆಮೇಲೆ ಮೂರನೇ ಪ್ರಶ್ನೆ ಸಭಾಧ್ಯಕ್ಷರೇ, ನಿಯಮಗಳ ಪ್ರಕಾರ ಕಂದಾಯ ಇಲಾಖೆಯ ತಕರಾರು ಇದ್ದರೂ ಸಹ ನಿವೇಶನಗಳನ್ನು ಮಂಜೂರು ಮಾಡಿರುವುದರ ಉದ್ದೇಶವನ್ನು ತಿಳಿಸುವುದು ಅಂತ ಕೇಳಿದ್ದಾರೆ ಸಭಾಧ್ಯಕ್ಷರೇ. ಆದರೆ ಕಂದಾಯ ಇಲಾಖೆಯಿಂದ ಯಾವುದೇ ತಕರಾರುಗಳು ಇಲ್ಲಿವರೆಗೆ ಬಂದಿಲ್ಲ ಸಭಾಪತಿಗಳೇ. ಮತ್ತು ಕೊನೆ ಪ್ರಶ್ನೆ ಅವ್ರದ್ದು, ಈ ಮಂಜೂರಾತಿ ಪ್ರಕ್ರಿಯೆಯಲ್ಲಿ ಕಾನೂನು ಉಲ್ಲಂಘನೆ ಬಗ್ಗೆ ಕೇಳಿ ಬಂದಿರುವ ದೂರಿನನ್ವಯ ಮಂಜೂರಾತಿಯನ್ನು ರದ್ದುಪಡಿಸಲು ಕೈಗೊಂಡಿರುವ ಕ್ರಮಗಳೇನು ಅಂತ ಕೇಳಿದ್ದಾರೆ ಸಭಾಧ್ಯಕ್ಷ ಕೊನೆಯದಾಗಿ. ಆದ್ದರಿಂದ ಮಂಜೂರಾತಿ ಪ್ರಕ್ರಿಯೆಯಲ್ಲಿ ಕಾನೂನು ಯಾವುದೇ ಉಲ್ಲಂಘನೆ ಆಗಿರುವುದಿಲ್ಲ ಸಭಾಧ್ಯಕ್ಷ. ಆದ್ದರಿಂದ ಇಲ್ಲಿ ರದ್ದುಪಡಿಸುವ ಪ್ರಶ್ನೆಯೇ ಬರುವುದಿಲ್ಲ ಸಭಾಧ್ಯಕ್ಷ. ಆದ್ದರಿಂದ ಕ್ಯಾಬಿನೆಟ್ ಡಿಸಿಷನ್ ನಾವೇನು ಮಾಡಿದ್ದೀವಿ ಸಭಾಧ್ಯಕ್ಷ, ಅದ್ರ ಪ್ರಕಾರ ಇಡೀ ರಾಜ್ಯದಲ್ಲಿ ಹಲವಾರು ಕಡೆಗಳಲ್ಲಿ ನಾವು ಕಾಂಗ್ರೆಸ್ ಕಚೇರಿಗಳಿಗೆ ಜಾಗಗಳನ್ನು ಕೊಟ್ಟಿದ್ದೀವಿ ಸಭಾಧ್ಯಕ್ಷ. ಇದು ದೊಡ್ಡ ವಿಷಯ. ಇದು 100 ಕಾಂಗ್ರೆಸ್ ಭವನಗಳನ್ನು ಕಟ್ಟಬೇಕು ಅಂತೇಳಿ ಅವರು ತೀರ್ಮಾನ ಮಾಡಿದ್ದಾರೆ. ಒಂದೊಂದು ಕಡೆಯಲ್ಲೂ ಏನು ಸೈಟ್ಗಳನ್ನು ಕೊಡೋ ಹಾಗಿಲ್ಲ. ಅದು ಯಾಕೆಂತಂದ್ರೆ ಪಬ್ಲಿಕಲ್ಲಿ ನೀವು ಅನೌನ್ಸ್ ಮಾಡಬೇಕು. ಬೇರೆಯವರು ಕೂಡ ಅದರಲ್ಲಿ ಅಪ್ಲಿಕೇಶನ್ ಹಾಕ್ಕೊಳ್ಬೋದು. ಇಲ್ಲಿ ಆಗಿರ್ತಕ್ಕಂಥದ್ದು ಏನಂತಂದ್ರೆ ಗ್ರಾಸ್ ವೈಲೇಷನ್ ಆಫ್ ದಿ ರೂಲ್. ಹೇಗಾಗಿದೆ ಅಂತಂದ್ರೆ ಮಾನ್ಯ ಸಚಿವರ ಇದರಲ್ಲೇ ಇದೆ, ಇದನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಅಧಿಕಾರಿಗಳು ಬರೆದಿದ್ದಾರೆ. ಯಾಕೆಂತಂದ್ರೆ ಇದು ಪೊಲಿಟಿಕಲ್ ಪಾರ್ಟಿ, ಇದು ಟ್ರಸ್ಟ್ ಅಥವಾ ಇದಲ್ಲ. ಪೊಲಿಟಿಕಲ್ ಪಾರ್ಟಿಗೆ ನೀವು ಒಂದು ಸೈಟ್ ಕೊಡ್ಬೋದು, ಇಡೀ ರಾಜ್ಯದಲ್ಲಿ 100 ಕಡೆಯಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಈಗಾಗಲೇ
ನಾವು ಪ್ರಶ್ನೆನೂ ಮಾಡಿದ್ದೇವೆ. ಈಗ ಕೊಟ್ಟಿರ್ತಕ್ಕಂಥದ್ದು 1 ಕೋಟಿ ರೂಪಾಯಿ ಬಾಳ್ತಕ್ಕಂಥ ಒಂದು ಆಸ್ತಿ ಇದ್ರೆ ಅದು ಬರೀ ಕೇವಲ 5%, 5 ಲಕ್ಷಕ್ಕೆ ಕೊಡೋದು ಹೇಗೆ ಇದು? ಇಲ್ಲಿ ದೇವನಹಳ್ಳಿ, ನಾನು ನಿಮಗೆ ದೇವನಹಳ್ಳಿದು ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಮಾತಾಡ್ಲಿಕ್ಕಿದೆ, ಚರ್ಚೆ ಮಾಡೋದು ಸರ್. ಅರ್ಧ ಗಂಟೆಗೆ ಕನ್ವರ್ಟ್ ಮಾಡಿ ಅಪೋಸಿಷನ್ ಲೀಡರ್ಗೆ ಅಪೋಸಿಷನ್ ಲೀಡರ್ ಕೊಡಬೇಕು. ಅಪೋಸಿಷನ್ ಲೀಡರ್ ಈಗ ಅರ್ಧ ಗಂಟೆಗೆ ಚರ್ಚೆ ಮಾಡೋಣ ಸರ್. ಮಾಡೋಣ